ನಮಸ್ತೆ. ಶ್ರೀ ರಾಘವೇಂದ್ರ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ಸೆವೆನ್ ಕಾರ್ಡ್ ಸ್ಪ್ರೆಡ್ ರೀಡಿಂಗನ್ನು ನೋಡ್ತಾ ಹೋಗೋಣ. ಇದು ಏನು ಅಂತ ಹೇಳಿದರೆ, ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ಎನರ್ಜಿ ಮತ್ತು ನಿಮಗಿರುವಂತಹ ಬ್ಲಾಕೇಜಸ್, ಚಾಲೆಂಜಸ್, ಅಡ್ವೈಸ್ ಮತ್ತು ಔಟ್ಕಮ್ ಏನೆಲ್ಲ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಾನು ಆಲ್ರೆಡಿ ಕಾರ್ಡ್ಗಳನ್ನೆಲ್ಲ ಶಫಲ್ ಮಾಡಿ ಇಟ್ಟಿದ್ದೇನೆ. ಯಾಕೆ ಅಂತ ಹೇಳಿದರೆ, ಇದು ಸ್ವಲ್ಪ ದೊಡ್ಡ ಸ್ಪ್ರೆಡ್ ರೀಡಿಂಗ್ ಆಗಿರೋದ್ರಿಂದ ಮುಂಚೆನೇ ಶಫಲ್ ಮಾಡಿ ಕಾರ್ಡ್ಗಳನ್ನು ಹೀಗೆ ಇಟ್ಟಿದ್ದೇನೆ. ಇದ್ರ ಮೂಲಕ ನಿಮ್ಮ ರೀಡಿಂಗ್ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನನ್ನದೊಂದು ಕಿವಿ ಮಾತು. ಯಾರೇ ಆಗಲಿ, ಸಂತೋಷ ಅನ್ನುವಂತಹದ್ದು ನಮ್ಮ ಒಳಗೆ ಇರುವಂತಹದ್ದು. ಅದು ಹೊರಗಿಂದ ಬರುವಂತಹ ಯಾವುದೋ ಸಂದರ್ಭ, ಯಾವುದೋ ವ್ಯಕ್ತಿ ಅಥವಾ ಯಾವುದೋ ವಸ್ತುವಿನಿಂದ ಖಂಡಿತ ಇರಲ್ಲ. ನಮ್ಮೊಳಗೆ ನಾವು ಯಾವಾಗ ಸಂತೋಷ ಪಡುವುದನ್ನು ಕಲಿತೇವೆಯೋ ಆಗಲೇ ನಿಜವಾದಂತಹ ಸಂತೋಷ. ಅರ್ಥ ಆಯ್ತಲ್ಲ? ಓಕೆ, ಇದನ್ನು ಯಾಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಕಾರ್ಡ್ ರೀಡಿಂಗಲ್ಲಿ ಯಾವುದೇ ವಿಚಾರಗಳು ಬರ್ಬೋದು. ಸ್ವಲ್ಪ ಅದನ್ನು ಧೈರ್ಯವಾಗಿ ತಗೊಳ್ಳೋದನ್ನು, ಸ್ವಲ್ಪ ಫೇಸ್ ಮಾಡೋದನ್ನು, ತಗೊಳ್ಳುವಂತಹ ಮನಸ್ಥಿತಿಯನ್ನು ಹೊಂದಿ ಅನ್ನುವಂತಹ ಉದ್ದೇಶದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಓಕೆ, ಫಸ್ಟ್ ಒನ್ ಆಗಿ ಏನು ಅಂತ ಹೇಳಿದರೆ, ಎನರ್ಜಿ ಹೇಗಿದೆ ನಿಮ್ಮ ಪ್ರೀತಿಯಲ್ಲಿ ಅಂತ ನೋಡ್ತಾ ಹೋಗೋಣ. ಇಲ್ಲಿ 2 ಕಾರ್ಡ್ ಸೆಲೆಕ್ಟ್ ಆಗಿ ಬಂದಿದೆ ಎನರ್ಜಿಗೆ. ನೋಡಿ, ಕೆಲವರ ಪ್ರೀತಿಯಲ್ಲಿ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಕೆಲವರ ಎನರ್ಜಿಯನ್ನು ಚೆಕ್ ಮಾಡಿ ನೋಡಿದಾಗ ಕೆಲವರು ನಿದ್ದೆಗೆಟ್ಟಿದ್ದೀರಾ, ಸ್ಟ್ರೆಸ್ಗೆ ಒಳಗಾಗಿದ್ದೀರಾ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ತುಂಬಾ ಹರ್ಟ್ ಆಗಿದ್ದೀರಾ ಅಂತ ಅನಿಸುತ್ತೆ. ಅಥವಾ ಕೆಲವರ ಪ್ರೀತಿಯನ್ನು ಹೇಳ್ಕೊಂಡಿಲ್ಲ, ಆದ್ದರಿಂದಾಗಿ ನಿಮಗೇನಾಗಿದೆ ಅಂದರೆ ನಿದ್ದೆ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಅಥವಾ ಮಲ್ಕೊಂಡ್ರೂ ಕೂಡ ಅದೇ ಆಲೋಚನೆಗಳನ್ನು ಮಾಡ್ತಾ ಇದ್ದೀರಾ. ನೀವು ತುಂಬಾ ನಿಮ್ಮ ಪ್ರೀತಿಯಲ್ಲಿ ಒಬ್ಸೆಷನ್ನ ತೋರಿಸ್ತಾ ಇದ್ದೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಇನ್ನು ಕೆಲವರು ಏನು ಅಂತ ಹೇಳಿದ್ರೆ, ಎನರ್ಜಿಯನ್ನು ಚೆಕ್ ಮಾಡಿ ನೋಡಿದಾಗ ಕೆಲವರ ಪ್ರೀತಿಯಲ್ಲಿ ಏನನ್ನೂ ಹೇಳ್ಕೊಂಡಿಲ್ಲ, ಮುಚ್ಚಿಟ್ಟಿದ್ದೀರಾ, ಕೆಲವರು ಮಾಡ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇರಬಹುದು. ಮತ್ತು ಏನು ಅಂತ ಹೇಳಿದ್ರೆ, ಈ ಎನರ್ಜಿಯನ್ನು ಚೆಕ್ ಮಾಡಿ ನೋಡಿದಾಗ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಇಬ್ಬರಲ್ಲಿ ಯಾರೋ ಒಬ್ಬರು ಯಾವುದೇ ಡಿಸಿಷನ್ ತಗೊಂಡ್ರೂ ಸಮೇತ ಏಕಮುಖವಾದಂತಹ ಡಿಸಿಷನ್, ಅದನ್ನು ಹೇಳೋದೇ ಇಲ್ಲ. ಅದು ಕೂಡ ಕೆಲವೊಮ್ಮೆ ಈ ರೀತಿಯ ತೊಂದರೆಗಳಿಗೆ ಕಾರಣ ಆಗ್ತಾ ಇದೆ ಅಂತ ಹೇಳಿ ಈ ಎನರ್ಜಿ ಹೇಳ್ತಾ ಇದೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಟ್ರಸ್ಟ್ ಇಶ್ಯೂ ಇಲ್ಲಿ ಎದ್ದು ಕಾಣಿಸ್ತಾ ಉಂಟು. ಮತ್ತು ಇನ್ನೂ ಕೆಲವರಿಗೆ ಏನಾಗಿದೆ ಗೊತ್ತಾ, ಈ ಪ್ರೀತಿ ಬೇರೆ ನಿಮ್ಮ ಸುತ್ತಮುತ್ತಲಿನವರಿಗೆ, ಅಂದರೆ ನಿಮ್ಮ ಪಾರ್ಟ್ನರ್ಸ್ ಆಗಿದ್ರೆ ಅಥವಾ ನೀವಾಗಿದ್ರೆ ನಿಮ್ಮ ಕೊಲೀಗ್ಸಿಗೆ, ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಗೊತ್ತಾಗಿದೆ ಅಂತ ಹೇಳ್ತಾ ಇದೆ. ಇದು ಪ್ರಸ್ತುತವಾಗಿ ಇರುವಂತಹ ಎನರ್ಜಿ. ಓಕೆನಾ? ನೆಕ್ಸ್ಟ್, ಹಾಗಾದರೆ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಎನರ್ಜಿ ಹೇಗಿದೆ ಅಂತ ಚೆಕ್ ಮಾಡಿ ನೋಡೋಣ. ನಿಮ್ಮ ಎನರ್ಜಿಯನ್ನು ಚೆಕ್ ಮಾಡಿ ನೋಡಿದಾಗ ಬಂದಿರುವಂತಹದ್ದು ದ ಡೆವಿಲ್ ಕಾರ್ಡ್, ಮತ್ತೊಂದು 2 ಆಫ್ ಪೆಂಟಿಕಲ್ಸ್. ಎಸ್, ದ ಡೆವಿಲ್ ಕಾರ್ಡ್ ಏನನ್ನ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನೀವು ಈ ಪ್ರೀತಿಯ ವಿಚಾರದಲ್ಲಿ ತುಂಬಾನೇ ಒಬ್ಸೆಷನ್ಗೆ ಬಿದ್ದಿದ್ದೀರಾ. ಅಂದರೆ ನೀವು ಆ ವ್ಯಕ್ತಿಯನ್ನು ಮರೀಲಿಕ್ಕಾಗ್ತಾ ಇಲ್ಲ, ಈ ಪ್ರೀತಿಯನ್ನು ಹಿಡ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ. ಕೆಲವರು ಮೂವ್ ಆನ್ ಆಗುವಂಥ ಆಲೋಚನೆ ಮಾಡಿದರೂ ಕೂಡ ಆ ಪ್ರೀತಿಯನ್ನು ಮರೀಲಿಕ್ಕಾಗ್ತಾ ಇಲ್ಲ. ಇದು ಸರಿ ಹೋಗುತ್ತೋ ಅನ್ನುವಂತಹ ಆಲೋಚನೆಯಲ್ಲಿ ಕೆಲವರು ಇದ್ದೀರಾ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಇಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ಕಾರ್ಡಲ್ಲಿ. ಅದು ಕೂಡ ಪ್ರೀತಿಯಲ್ಲಿ ಏನಾಗಿದೆ ಅಂದರೆ, ಸ್ವಲ್ಪ ಏನಂತಾರೆ, ಸ್ವಲ್ಪ ಕ್ಲಾಶಸ್ ಆದ ಹಾಗೆ ಕಾಣಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಈ ಪ್ರೀತಿಯಲ್ಲಿ ಕೆಲವರನ್ನು ಮಿಸ್ಯೂಸ್ ಮಾಡಿದ್ದಾರೆ, ಅಂದರೆ ಈಗೋಗೆ ಹರ್ಟ್ ಮಾಡಿರುವಂತಹ ಚಾನ್ಸಸ್ ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಇನ್ನೂ ಕೆಲವರು ಪ್ರೀತಿಯನ್ನು ಮುಚ್ಚಿಟ್ಟು ಕೂಡ ಈ ರೀತಿಯ ಸಂಬಂಧಕ್ಕೆ ಇದು ಕಾರಣ ಆಗಿದೆ, ಈ ರೀತಿಯ ನೋವಿಗೆ ಕಾರಣ ಆಗಿದೆ ಅಂತ ಹೇಳ್ತಾ ಇದೆ. ಹಾಗೆ ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿದೆ. 2 ಆಫ್ ಪೆಂಟಿಕಲ್ಸ್ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಕೆಲವರಿಗೆ ಏನು ಅನಿಸ್ತಾ ಇದೆ ಅಂದರೆ, ಇದನ್ನು ಸ್ಟೇ ಮಾಡಲಾ, ಅಥವಾ ಈ ಪ್ರೀತಿಯಲ್ಲಿ ನಾನು ಇಲ್ಲ, ಅಥವಾ ಈ ಪ್ರೀತಿಯಿಂದ ಮೂವ್ ಆನ್ ಆಗಲಾ, ಅಥವಾ ಈ ಪ್ರೀತಿ ಗೆಲ್ಲುತ್ತಾ, ಅಥವಾ ಈ ಪ್ರೀತಿ ಸುಳ್ಳ. ಯಾಕೆಂದರೆ ಕೆಲವರು ಇಲ್ಲಿ ಬಾಯಿ ಬಿಟ್ಟು ಹೇಳದೇ ಇರೋದ್ರಿಂದಾಗಿ ಮನಸ್ಸು ಆ ರೀತಿಯಾಗಿ ಚಂಚಲವಾಗಿ ಆಗಾಗ ಆ ವಿಚಾರದ ಬಗ್ಗೆ ಗೊಂದಲಗಳು ನಿಮ್ಮೊಳಗೆ ಉಂಟಾಗ್ತಾ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಮತ್ತು ಅದರ ಜೊತೆಗೆ ಇನ್ನೂ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಹೇಳ್ಕೊಳ್ಳದಲ್ಲೇ ಇರೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ, ಪಾರ್ಷಿಯಲಿ ಪ್ರೀತಿಯನ್ನು ತೋರಿಸುವಂಥದ್ದು. ಅಂದರೆ ಮನಸ್ಸಿನಿಂದ ನಿಜವಾಗಿ ಪ್ರೀತಿಯನ್ನು ತೋರಿಸಲ್ಲ, ಇಂಡೈರೆಕ್ಟ್ ಆದಂತಹ ಮಾತುಗಳು. ಇದರಿಂದ ಏನಾಗ್ತಾ ಇದೆ ಅಂದರೆ, ನೀವು ಎಮೋಷನಲಿ ಬ್ಯಾಲೆನ್ಸನ್ನು ಕಳ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಈ ಕಾರ್ಡ್ ಕೂಡ ತೋರಿಸ್ತಾ ಇದೆ. ಅದರ ಜೊತೆಗೆ ಏನು ಅಂತ ಹೇಳಿದರೆ, ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಸಲ ಪ್ರೀತಿಯ ವಿಚಾರವಾಗಿ ನೋಡಿ, ಈ ಕಾರ್ಡಲ್ಲಿ ಕಾಣಿಸುತ್ತಲ್ಲ,
ಒಂದು ನಿಮಿಷ. ಓಕೆ, ಈ ಕಾರ್ಡಲ್ಲಿ ಈ ಪಾಯಿಂಟ್ ನೋಡಿ, ಈ ಹ್ಯಾಟಿನ ಪಾಯಿಂಟ್ ಏನಾಗಿದೆ ಅಂತ ಹೇಳಿದರೆ, ಸಾಮಾನ್ಯಕ್ಕಿಂತ ದೊಡ್ಡದಾದಂಥ ಹ್ಯಾಟ್ ಭ್ರಮೆಗಳನ್ನು ತರಿಸ್ತಾ ಇದೆ. ಈ ಪ್ರೀತಿ ನಿಜನ ಸುಳ್ಳ ಅನ್ನುವಂತಹ ಭ್ರಮೆ ನಿಮ್ಮಲ್ಲಿ ಉಂಟಾಗ್ತಾ ಇದೆ ಅಂತ ಹೇಳಿ ಈ ಕಾರ್ಡ್ ಹೇಳ್ತಾ ಇದೆ. ಇದು ನಿಮ್ಮ ಎನರ್ಜಿ, ಓಕೆನಾ. ನೆಕ್ಸ್ಟ್ ನಿಮ್ಮ ಪಾರ್ಟ್ನರ್ನ ಎನರ್ಜಿ ಏನಿದೆ ಅಂತ ನೋಡ್ತಾ ಹೋಗೋಣ. ಎಸ್, ನಿಮ್ಮ ಪಾರ್ಟ್ನರ್ನ ಎನರ್ಜಿಯನ್ನು ಚೆಕ್ ಮಾಡಿ ನೋಡಿದಾಗ ಅವ್ರೇನು ಅಂದ್ಕೊಳ್ತಾ ಇದ್ದಾರೆ ಈ ಪ್ರೀತಿ ಬಗ್ಗೆ ಅಂತ ಹೇಳಿದರೆ, ಕೆಲವ್ರಿಗೆ ಅವ್ರ ಪ್ರಕಾರ ಏನು ಅಂತ ಹೇಳಿದ್ರೆ, ಆದಷ್ಟು ಬೇಗ ನಿನ್ನ ಜೊತೆ ಇದ್ರ ಬಗ್ಗೆ ಕ್ಲಾರಿಫೈ ಆಗಿ ಮಾತಾಡ್ತೀನಿ, ನಾನು ಮುಂದೆ ಮತ್ತೆ ಭೇಟಿ ಆಗ್ತೀನಿ ಅನ್ನುವಂತಹ ರೀತಿಯಲ್ಲಿ ಕ್ಲಾರಿಫೈ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ. ತುಂಬಾ ಲಾಜಿಕಲ್ ಮೈಂಡೆಡ್ ಆಗಿರೋದ್ರಿಂದ ಮತ್ತು ತುಂಬಾ ಕ್ರಿಯೇಟಿವ್ ಕಮ್ಯುನಿಕೇಟಿವ್ ಮೈಂಡ್ಸೆಟ್ ಇರೋದ್ರಿಂದ ಅವ್ರು ಅಂದ್ಕೊಳ್ತಾ ಇದ್ದಾರೆ ನಾನು ನಿನಗೆ ಮಾತಿಗೆ ಸಿಗ್ತೀನಿ ಅಂತ ಹೇಳಿ ಅವರು ಕೆಲವರಿಗೆ ಹೇಳ್ತಾ ಇದ್ದಾರೆ ಪಾರ್ಟ್ನರ್. ಮತ್ತು ಕೆಲವರಿಗೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಮೂವ್ ಆನ್ ಆಗೋ, ನಾನು ಈ ಪ್ರೀತಿ ವಿಚಾರದಲ್ಲಿ ಇಲ್ಲ ಅಂತ ಹೇಳಿ. ತುಂಬ ಸಾರಿ, ಇದು ಏನು ಅಂತ ಹೇಳಿದ್ರೆ ನೋಡಿ, ನಾನು ಒಂದು ವಿಷಯ ಹೇಳ್ತೀನಿ. ರೀಡಿಂಗ್ ಅನ್ನುವಂಥದ್ದು ಇದ್ದದ್ದನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ, ಮತ್ತು ಇನ್ನೊಂದು ಇದು ಕಲೆಕ್ಟಿವ್ ರೀಡಿಂಗ್. ಹಾಗಿದ್ರಾಗಿ 2 ಪಾಯಿಂಟ್ಸನ್ನು ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಕೆಲವರು ನಾನು ಈ ಪ್ರೀತಿಯ ವಿಚಾರದಿಂದ ಆಲ್ರೆಡಿ ಮೂವ್ ಆನ್ ಆಗಿದ್ದೀನಿ ಅಂತ ಹೇಳಿ ಕೆಲವರು ಸಿಗ್ನಲನ್ನು ಕೊಡ್ತಾ ಇದ್ದಾರೆ, ಓಕೆನಾ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ಈ ಎನರ್ಜಿ ಬಂದಿರೋದ್ರಿಂದ ನೀನು ನಿನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡ್ರೆ, ನಿನ್ನೊಳಗೆ ನೀನು ಬ್ಯಾಲೆನ್ಸನ್ನು ತಗೊಂಡು ಬಂದರೆ, ನಾನು ಈ ಪ್ರೀತಿಯ ವಿಚಾರದಲ್ಲಿ ನಿನಗಾಗಿ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ನಿಮ್ಮ ಎಮೋಷನಲ್ ಸ್ಟ್ರೆಸ್, ನಿಮ್ಮ ಆರಾದಲ್ಲಿ ಆಗಿರುವಂತಹ ಲೀಕೇಜ್ ನಿಮ್ಮ ಪ್ರೀತಿಯ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಈ ವ್ಯಕ್ತಿ ಏನು ಅಂತ ಹೇಳಿದಾಗ, ಆಲ್ರೆಡಿ ಮೆಂಟಲಿ ಅವರು ಕ್ಲೋಸ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಅವರಿಗೇನು ಅಂತ ಹೇಳಿದರೆ, ಈ ಪ್ರೀತಿಯಲ್ಲಿ ಸ್ವಲ್ಪ ಗೊಂದಲಗಳು ಇರೋದ್ರಿಂದ, ಮತ್ತು ಅವರದೇ ಆದಂತಹ ಕೆಲವೊಂದು ಹಿಡನ್ ಥಾಟ್ಸ್ಗಳು ಕೂಡ ಇದೆ. ಅವರದೇ ಆದಂತಹ ಹಿಡನ್ ಥಾಟ್ಸ್ ಇದೆ. ಅವರು ಹೇಳಿಕೊಳ್ಳುವಂತಹ ವ್ಯಕ್ತಿ ಅಲ್ಲ ಎಲ್ಲವನ್ನು ಕೂಡ. ಆ ಹಿಡನ್ ಥಾಟ್ಸ್, ಈ ವ್ಯಕ್ತಿ ಹಿಡನ್ ಥಾಟ್ಸ್ ಇರುವಂತಹ ವ್ಯಕ್ತಿ, ಏನನ್ನೂ ಹೇಳ್ಕೊಳ್ಳದಲ್ಲೇ ಇರುವಂತಹ ವ್ಯಕ್ತಿ ಆಗಿರೋದ್ರಿಂದ ಅವರು ಆಲ್ರೆಡಿ ಕ್ಲೋಸ್ಡ್ ಮೈಂಡ್ ಅಂತ ಹೇಳಿ ಈ ಕಾರ್ಡ್ ಹೇಳ್ತಾ ಇದೆ, ಓಕೆನಾ. ನೆಕ್ಸ್ಟ್ ಅವರ ಎನರ್ಜಿ ಹೀಗಿದೆ. ನೆಕ್ಸ್ಟ್ ಏನು ಬರ್ತಾ ಇದೆ ಅಂದರೆ, ಕನೆಕ್ಷನ್ ಹೇಗಿದೆ, ನಿಮ್ಮಿಬ್ಬರ ನಡುವಿನ ಪ್ರೀತಿಯಲ್ಲಿರುವಂತಹ ಕನೆಕ್ಷನ್ ಏನು ಅಂತ ನೋಡ್ತಾ ಹೋಗೋಣ. ಇಲ್ಲಿ 2 ಕಾರ್ಡನ್ನು ನಾನು ಎರಡೆರಡು ಕಾರ್ಡನ್ನು ಇಟ್ಟಿದ್ದೇನೆ, ಯಾಕೆಂದರೆ ತುಂಬ ಜನರು ಈ ಕಾರ್ಡ್ ರೀಡಿಂಗನ್ನು ನೋಡೋದ್ರಿಂದ ಅದು ಕನೆಕ್ಟ್ ಆಗಲಿ ಅನ್ನೋ ಉದ್ದೇಶದಿಂದ. ಓಕೆ, ನಿಮ್ಮ ಕನೆಕ್ಷನ್ ಎನರ್ಜಿಯನ್ನು ಚೆಕ್ ಮಾಡಿ ನೋಡಿದಾಗ ಇದೊಂದು ಇಮ್ಮೆಚ್ಯೂರ್ಡ್ ಆದಂತಹ ಪ್ರೀತಿ ಅಂತ ತೋರಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಕಮಿಟ್ಮೆಂಟ್ಗೆ ಬಂದಾಗ ನೀನು ಮುಂದೆ ಬಾ, ನಾನು ಮುಂದೆ ಬರ್ತೀನಿ, ಇಬ್ಬರೂ ಕೂಡ ಸಮಾನವಾಗಿ ಇದಕ್ಕೆ ಅರ್ಹರಾಗಿರ್ತೀವಿ, ನೀನು ಪ್ರೀತಿ ತೋರಿಸು, ನಾನು ಪ್ರೀತಿ ತೋರಿಸ್ತೀನಿ ಅನ್ನುವಂತಹ ರೀತಿಯಲ್ಲಿ ಇದು ಹೇಳ್ತಾ ಇದೆ. ಮತ್ತು ಏನು ಅಂತ ಹೇಳಿದರೆ, ಒಬ್ಬರು ಎಮೋಷನಲಿ ಓಪನ್ ಆಗಿದ್ದರೆ ಮತ್ತೊಬ್ಬರು ಎಮೋಷನಲಿ ಕ್ಲೋಸ್ ಆಗಿದ್ದಾರೆ ಅಂತ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಇನ್ನೂ ಕೆಲವರಿಗೆ ಏನಾಗಿದೆ, ಬ್ಲಾಕೇಜಸ್ ಏನು ಅಂತ ಕೇಳಿದಾಗ, ತುಂಬಾ ಡ್ರೀಮ್ಸ್ಗಳಿದೆ, ತುಂಬಾ ಭ್ರಮೆಗಳು ಕೂಡ ಅದೇ ರೀತಿಯಲ್ಲಿ ಇದೆ. ಅಂದರೆ ಈ ಪ್ರೀತಿಯಲ್ಲಿ ಆಲ್ರೆಡಿ ಅವರು ಹಿಡನ್ ಆಗಿರುವಂತಹ ಒಂದು ಮೈಂಡೆಡ್ ಪರ್ಸನ್ ಆಗಿದ್ದಾರೆ. ಅವರು ಎಲ್ಲವನ್ನೂ ಹೇಳ್ಕೊಳ್ಳುವಂತಹ ಪರ್ಸನ್ ಅಲ್ಲ, ಪಾರ್ಷಿಯಲಿ ಮುಚ್ಚಿಡುವಂತಹ ಪರ್ಸನ್. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಕೆಲವರಿಗೆ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಇದೆ, ಮತ್ತು ಕೆಲವರಿಗೆ ಗೊತ್ತಾಗಿ ಹೋಗಿದೆ. ಅದರಿಂದಾಗಿ ಅವರು ಬಹುಶಃ ಇಲ್ಲಿ ಮೂವ್ ಆನ್ ಆಗಿರಬಹುದು, ಮೂವ್ ಆನ್ ಆಗುವಂತಹ ಮೈಂಡ್ ಸೆಟ್ಟಲ್ಲಿ ಇರಬಹುದು. ಅದು ಜಗಳಕ್ಕೆ ಕಾರಣ ಆಗಿ ಮೂವ್ ಆನ್ ಆಗುವಂತಹ ಮೈಂಡ್ ಸೆಟ್ಟಲ್ಲಿ ಇರ್ಬೋದು. ಆದ್ದರಿಂದಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬ್ಲಾಕೇಜಸ್ ಏನು ಅಂದರೆ, ನೀವು ಅಥವಾ ಅವರು ಒಂದು ರೀತಿಯ ಭ್ರಮೆಗೆ ಒಳಗಾಗಿದ್ದೀರಾ. ಏನು ಅಂತ ಹೇಳಿದರೆ, ಈ ಪ್ರೀತಿಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯನಾ, ಅಥವಾ ಈ ಪ್ರೀತಿ ನನ್ನನ್ನು ಬಿಟ್ಟು ಹೋಗುತ್ತಾ, ಈ ರೀತಿಯ ಬ್ಲಾಕೇಜಸ್ ನಿಮಗೆ ಗೊತ್ತಿಲ್ಲದಲ್ಲೇ ನಿಮ್ಮ ಮನಸ್ಸಿನಲ್ಲಿ ನಡೀತಾ ಇದೆ, ಅಥವಾ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಡೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಟೋಟಲ್ ಆಗಿ ಹೇಳಬೇಕು ಅಂದರೆ, ಇದೊಂದು ರೀತಿಯಲ್ಲಿ ಕನ್ಫ್ಯೂಷನ್ ಕಾರ್ಡ್ ಇದು. ಅದರ ಜೊತೆಗೆ ಏನು ಅಂತ ಹೇಳಿದರೆ, ತುಂಬಾ ಅಂದರೆ ಎಲ್ಲದಕ್ಕೂ ಕೈ ಹಾಕಬೇಕು ಅನ್ನುವಂತಹದ್ದು. ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ, ಯಾವುದೋ ಒಂದು ಹೊಸ ಬಿಗಿನಿಂಗಿನ ಬೇರೆ ಪ್ರೀತಿ ಸಿಕ್ಕಿದೆ, ಥರ್ಡ್ ಪಾರ್ಟಿ ಎನರ್ಜಿ ಸಿಕ್ಕಿದೆ. ಆದ್ದರಿಂದಾಗಿ ಕೆಲವರು ಪಾರ್ಟ್ನರ್ಗೆ ಮೋಸ ಮಾಡುವಂತಹ ಸಾಧ್ಯತೆ ಇದೆ ಅಂತ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಈ 7 ಆಫ್ ಕಪ್ಸ್ ಅಂತ ಹೇಳುವಂಥದ್ದು ತುಂಬಾ ಒಂದು ಕನ್ಫ್ಯೂಷನ್ ಕಾರ್ಡ್. ಅದರ ಜೊತೆಗೆ ಏನು ಅಂತ ಹೇಳಿದರೆ, ತುಂಬ ವಿಚಾರಗಳಿಗೆ ಕೈ ಹಾಕಿ ಅದು ಬೇಕು ಇದು ಬೇಕು ಎನ್ನುವಂತಹ ಒಂದು ಪರ್ಸನ್ನ ವ್ಯಕ್ತಿತ್ವವನ್ನು ತೋರಿಸುವಂತಹ ಕಾರ್ಡ್ ಇದಾಗಿದೆ, ಓಕೆನಾ. ಕೇತುವಿಗೆ ಸಂಬಂಧಪಟ್ಟ ಕಾರ್ಡ್ ಆಗಿರೋದ್ರಿಂದ ಇದೊಂದು ಸ್ವಲ್ಪ ಚಂಚಲತೆಯನ್ನು ತೋರಿಸುತ್ತೆ.
ನೆಕ್ಸ್ಟ್ ನಿಮ್ಮ ಈಗ ಕನೆಕ್ಷನಲ್ಲಿರುವಂತಹ ಬ್ಲಾಕೇಜಸ್ ಏನಾಗಿದೆ, ಕನೆಕ್ಷನ್ ಎನರ್ಜಿಯ ಬ್ಲಾಕೇಜಸ್. ಓಕೆ, ಕನೆಕ್ಷನ್ ಎನರ್ಜಿಯಲ್ಲಿ ಬ್ಲಾಕೇಜ್ ಏನಾಗಿದೆ ಅಂದರೆ, ಎಸ್ ಆಲ್ರೆಡಿ ಥರ್ಡ್ ಪಾರ್ಟಿ ಇರ್ಬೋದು, ಆಲ್ರೆಡಿ ಅಂಥದ್ದು ಅಂತ ಹೇಳಿದರೆ ಮಾತುಕತೆ ಸರಿಯಾಗಿ ಆಗದಲೇ ಇದ್ದಿದ್ದರಿಂದ ಇರ್ಬೋದು, ಅಥವಾ ನಿಮ್ಮೊಳಗೆ ಯಾವುದೋ ವಿಚಾರದಲ್ಲಿ ಕ್ಲ್ಯಾಶ್ ಆಗಿರ್ಬೋದು, ಅಥವಾ ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಬೇರೆಯವರ ಇನ್ಫ್ಲೂಯೆನ್ಸ್, ಅಂದರೆ ಅವರ ಅಪ್ಪ ಮನೆ ಕಡೆಯಿಂದ, ಅಥವಾ ನಿಮ್ಮ ತಂದೆ ತಾಯಿ ಕಡೆಯಿಂದ, ಅಥವಾ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಯಾವುದೋ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಸಿಚುವೇಶನ್ ಇನ್ಫ್ಲೂಯೆನ್ಸಿಂದಾಗಿ ನಿಮ್ಮ ನಡುವೆ ಜಗಳ ಆಗಿರ್ಬೋದು, ಅಥವಾ ಅದರ ಜೊತೆಗೆ ಏನಂದರೆ ಆರ್ಗ್ಯುಮೆಂಟ್ ಆಗಿರ್ಬೋದು, ಅಥವಾ ಒಬ್ರನ್ನೊಬ್ರು ಮೀಟ್ ಮಾಡಲಿಕ್ಕೆ ಆಗದಲೇ ಇರಬಹುದು. ಇಮ್ಮೆಚ್ಯೂರ್ಡ್ ಆದಂತಹ ಡಿಸಿಷನ್ ಕೂಡ ಈ ರೀತಿಯ ಆಬ್ಸ್ಟಿಕಲ್ನ ಕ್ರಿಯೇಟ್ ಮಾಡ್ತಾ ಇದೆ ನಿಮ್ಮ ಎನರ್ಜಿಯಲ್ಲಿ. ಈ ರೀತಿಯ ಆಬ್ಸ್ಟಿಕಲ್ಸ್ ತೊಂದರೆಯನ್ನು ಅದು ತರ್ತಾ ಇದೆ ಅಂತ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಹಿಡನ್ ಆಗಿರುವಂತಹ ಥಾಟ್ಸ್ ಇರುವ ವ್ಯಕ್ತಿ, ಹಾಗೆ ಥರ್ಡ್ ಪರ್ಸನ್ ಎಂಟ್ರಿ ಕೂಡ ಆಗಿದೆ. ಇಲ್ಲಿ ನೋಡಿ ನಾನು ತೋರಿಸ್ತೇನೆ. ಇಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇಲ್ಲ, ಇವನ ಹಿಂದೆ ಸುಮಾರು ಜನ ಇರೋದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿಯ ವ್ಯಕ್ತಿ ಇರೋದ್ರಿಂದಾಗಿ ಅದೇನಾಗಿದೆ ಅಂದರೆ ನಿಮ್ಮ ಪ್ರೀತಿಯ ಬಗ್ಗೆ ಬೇರೆಯವರಿಗೆ ಗೊತ್ತಾಗಿರೋದ್ರಿಂದ ಇದು ಅವ್ರು ಏನು ಅಂತ ಹೇಳಿದ್ರೆ ಹೇಳ್ಕೊಳ್ಳೋದಕ್ಕೂ ಸಮೇತ ಅವ್ರಿಗೆ ಆಗ್ತಾ ಇಲ್ಲ. ತುಂಬಾ ಶೈನೆಸ್ ವ್ಯಕ್ತಿ, ಕನ್ನಿಂಗ್ ವ್ಯಕ್ತಿ ಕೂಡ ಹೌದು ಕೆಲವರಿಗೆ. ಆದ್ದರಿಂದಾಗಿ ನಿಮಗೆ ಅದು ಮೂವ್ ಆನ್ ಆಗಬೇಕಾ ಬೇಡವಾ ಅಂತ ಗೊಂದಲ ಇರ್ಬೋದು, ಆದರೆ ಅವರು ಕ್ಲೋಸ್ ಮೈಂಡೆಡ್ ಆಗಿದ್ದಾರೆ. ಇದರಿಂದ ಏನಾಗಿದೆ, ನಿಮಗೆ ಗೊಂದಲ ಆಗಿದೆ. ಇನ್ನೂ ಕೆಲವರಿಗೆ ಪ್ರೀತಿಯ ವಿಚಾರದಲ್ಲಿ ಮೋಸ ಆಗಿದೆ, ಅವರು ಇನ್ನೊಂದು ವ್ಯಕ್ತಿಯ ಜೊತೆ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಸಾರಿ, ಇದರಿಂದ ನಿಮಗೆ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಹರ್ಟ್ ಆಗಿದೆ, ನಿಮ್ಮ ಇನ್ನರ್ ಚೈಲ್ಡ್ ಮೇಲೆ ಹರ್ಟ್ ಆಗಿದೆ, ನಿಮಗೆ ಈ ಕನೆಕ್ಷನಿಂದ ನೋವಾಗಿದೆ. ಅದು ನಿಮ್ಮನ್ನು ಏನು ಮಾಡ್ತಾ ಇದೆ ಅಂದರೆ ಮಾನಸಿಕವಾಗಿ ನಿಮ್ಮನ್ನು ಬಂಧಿಸಿದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಅದಕ್ಕೆ ಅದೇನು ಹೇಳ್ತಾ ಇದೆ ಅಂದರೆ ಆಬ್ಸ್ಟಿಕಲ್ಸ್ ನೋಡಿದಾಗ ನಿಮಗೆ ಏನು ಬರ್ತಾ ಇದೆ ಅಂದರೆ ನಿಮ್ಮ ಒಳಗಿನ ಪ್ರೀತಿಯ ಭಾವನೆಗಳಿಗೆ, ನಿಮ್ಮ ಒಳಗಿನ ಆ ಮುಗ್ಧವಾದ ಮನಸ್ಸಿಗೆ ಹರ್ಟ್ ಆಗಿದೆ ನಿಮಗೆ ಅಥವಾ ನಿಮ್ಮ ಪಾರ್ಟ್ನರಿಗೆ ಅಂತ ತೋರಿಸ್ತಾ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಡ್ವೈಸ್ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಅಡ್ವೈಸನ್ನು ತೆಗೆದುಕೊಂಡಾಗ ಇಲ್ಲಿ ಬಂದಿದ್ದು ಹೈ ಪ್ರಿಸ್ಟೆಸ್ ಕಾರ್ಡು ಮತ್ತು ದ ಮೆಜಿಷಿಯನ್ ಕಾರ್ಡ್. ಹೈ ಪ್ರಿಸ್ಟೆಸ್ ಕಾರ್ಡ್ ಏನನ್ನ ಹೇಳುತ್ತೆ ಅಂತ ಹೇಳಿದ್ರೆ, ನಿಮ್ಮ ಗಟ್ ಫೀಲಿಂಗನ್ನು ನಂಬಿ, ಫಸ್ಟ್ ಒನ್. ಯಾಕೆ ಅಂತ ಹೇಳಿದ್ರೆ ನೀವೊಬ್ಬ ಸ್ಪಿರಿಚುವಲ್ ಪರ್ಸನ್, ಓಕೆನಾ. ನಿಮಗೆ ದೇವರು, ಪೂಜೆ, ಪುನಸ್ಕಾರ ಅಂದರೆ ತುಂಬಾ ಇಷ್ಟ. ಹಾಗೆ ಎಮೋಷನಲಿ ಮೆಚ್ಯೂರ್ಡ್ ಆಗಿರುವಂತಹ ಪರ್ಸನ್ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಯಾರೋ ಒಬ್ಬರು. ಹಾಗಾಗಿ ಇದು ಈ ಎನರ್ಜಿ ಹೇಳ್ತಾ ಇದೆ, ದಯವಿಟ್ಟು ಏನು ಅಂತ ಹೇಳಿದ್ರೆ ನಿಮ್ಮ ಗಟ್ ಫೀಲಿಂಗನ್ನು ನಂಬಿ, ಅದರ ಜೊತೆಗೆ ನಿಮ್ಮ ಯೂನಿವರ್ಸನ್ನು ನಂಬಿ, ಏಂಜಲ್ಸ್ನ ನಂಬ್ತೀರಾ ಅಥವಾ ನೀವು ಯಾವ ದೇವರನ್ನು ನಂಬ್ತೀರಾ ಆ ಒಂದು ಫಾರ್ಚೂನ್ನ ನಂಬಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಈ ಸಿಚುವೇಶನ್ನಿಂದ ನಿಮ್ಮನ್ನು ನೀವು ಹೊರಗೆ ತರಲಿಕ್ಕೆ, ಮಾನಸಿಕವಾಗಿ ನೆಮ್ಮದಿಯನ್ನು ನೀವು ಪಡ್ಕೊಳ್ಳಿಕ್ಕೆ, ಈ ರೀತಿಯ ಪರಿಸ್ಥಿತಿಯಿಂದ ನಿಮ್ಮ ಎನರ್ಜಿ ಅಥವಾ ಪಾರ್ಟ್ನರ್ನ ಎನರ್ಜಿ ಹೊರಗೆ ಬರಲಿಕ್ಕೆ. ಹಾಗೆ ಅದರ ಜೊತೆಗೆ ದ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಇದು ಕೂಡ ಏನು ಹೇಳ್ತಾ ಇದೆ, ಅಡ್ವೈಸ್. ಕೆಲವರಿಗೆ ಈ ವ್ಯಕ್ತಿ ಮ್ಯಾನುಪ್ಯುಲೇಟ್ ಮಾಡುವಂತಹ ವ್ಯಕ್ತಿಯಾಗಿದ್ದಾರೆ. ಇವರು ಜೀವನದಲ್ಲಿ ಥರ್ಡ್ ಪರ್ಸನ್ ಇದೆ, ಹಾಗೆ ಅದರ ಜೊತೆಗೆ ಇವರು ಕೂಡ ಥರ್ಡ್ ಪರ್ಸನ್ ಕಾಂಟ್ಯಾಕ್ಟ್ಗೆ ಕಾರಣ ಆಗಿರಬಹುದು ಅಂತಲೂ ಹೇಳ್ತಾ ಇದೆ. ಆದ್ದರಿಂದಾಗಿ ಇವರೊಬ್ಬರು ಮ್ಯಾನುಪ್ಯುಲೇಷನ್ ವ್ಯಕ್ತಿ. ಸ್ವಲ್ಪ ನಿಮ್ಮ ಇನ್ನರ್ ಚೈಲ್ಡನ್ನು ಹೀಲ್ ಮಾಡ್ಕೊಳ್ಳಿ, ಈ ಕಮ್ಯುನಿಕೇಷನ್ನಿಂದ ಹೊರಗಡೆ ಬನ್ನಿ ಅಂತ ಈ ಕಾರ್ಡ್ ನಿಮಗೆ ಅಡ್ವೈಸನ್ನು ಕೊಡ್ತಾ ಇದೆ. ಓಕೆನಾ, ಇದು ಔಟ್ಕಮ್. ಇನ್ನು ಯೂನಿವರ್ಸಿಂದ ನಿಮಗೆ ಏನಾದರೂ ಅಡ್ವೈಸ್ ಇದೆಯಾ ಅಂತ ತೆಗೆದು ನೋಡಿದಾಗ ಎಸ್, ಎರಡು ಕಾರ್ಡ್ಗಳು ನಮಗೆ ಬಂದಿದೆ. ಒಂದು 4 ಆಫ್ ವಾಂಡ್ಸ್, ಇನ್ನೊಂದು 10 ಆಫ್ ವಾಂಡ್ಸ್. ವಾಂಡ್ಸ್ ಬರೋದ್ರಿಂದಾಗಿ ಇಲ್ಲಿ ಫೈರಿ ಎನರ್ಜಿಯನ್ನು ಕಾಣ್ಬೋದು. ಒಂದು ಎರಡನೇದೇನು ಅಂತ ಹೇಳಿದ್ರೆ ಪಾರ್ಟ್ನರ್ ಮೋಸ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಹೇಳ್ತಾ ಇದೆ, ನೀವು ಯಾವಾಗ ಧೈರ್ಯವಾಗಿ ಒಂದೋ ಹೊರಗಡೆ ಬರ್ತೀರಾ, ಒಂದೋ ಮಾತುಕತೆ ಆಡಿ ಅದನ್ನು ಸರಿ ಮಾಡ್ಕೊಳ್ತೀರಾ, ಅಲ್ಲಿ ಏನೂ ನಡೀತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿ ಪಾಸಿಟಿವ್ನೆಸ್ಗೆ ಹೋಗುತ್ತೆ. ಅದು 4 ಆಫ್ ವಾಂಡ್ಸನ್ನು ಸೂಚಿಸ್ತಾ ಇದೆ. ಓಕೆನಾ. ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ ಎಸ್, ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು ಎರಡು ಕಾರ್ಡಲ್ಲೂ ಮನೆ ಬಂದಿರೋದ್ರಿಂದ ಮನೆಯವರ ಕಡೆಯಿಂದ ತುಂಬಾ ಕಿರಿಕಿರಿ ಉಂಟಾಗಿದೆ. ನಿಮ್ಮ ಪ್ರೀತಿಯಲ್ಲಿ ಮನೆಯವರ ಕಡೆಯಿಂದ ಕಿರಿಕಿರಿ ಉಂಟಾಗಿದೆ. ಓಕೆ, ಇದರಲ್ಲೂ ಕೂಡ ಮನೆ ಇರೋದರಿಂದ ಪ್ರೀತಿಯಲ್ಲಿ ತುಂಬಾ ಮನೆಯ ವಿಚಾರದಿಂದ ಕಿರಿಕಿರಿ ಉಂಟಾಗಿದೆ, ಮನೆಯ ಸಂಬಂಧದ ವಿಚಾರದಿಂದ ಕಿರಿಕಿರಿ ಉಂಟಾಗಿದೆ ಪ್ರೀತಿಯಲ್ಲಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಆದ್ದರಿಂದಾಗಿ ಅದನ್ನು ಒಪ್ಪಿಸಿ, ಆ ಸಮಾಜ ಸೋಷಿಯಲ್ ಇಶ್ಯೂನ ಒಪ್ಪಿಸಿ ನೀವು ಯಾವಾಗ ಮುಂದೆ ಹೋಗ್ತಿರೋ ಆಗ ನಿಮಗೆ ಈ 4 ಆಫ್ ವಾಂಡ್ಸ್ ಉತ್ತಮವಾದಂತಹ ಜೀವನ ಸಿಕ್ಕುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಮತ್ತು ಅದರ ಜೊತೆಗೆ ಅಡ್ವೈಸ್ ಏನು ಅಂದರೆ 10 ಆಫ್ ವಾಂಡ್ಸ್.
ನೋಡಿ, ಯಾವುದೇ ರಿಲೇಷನ್ಶಿಪ್ ಆಗಲಿ ಅದರಿಂದ ನಾವು ಕಲಿಬೇಕಾದಂಥ ಪಾಠ ಏನು ಅಂದರೆ, ಇಲ್ಲಿ ಆ್ಯಕ್ಚುಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇಲ್ಲಿ ಇರುವಂತಹ ಎನರ್ಜಿ ನೋಡಿದಾಗ ಇದು ಕಾರ್ಮಿಕ್ ರಿಲೇಷನ್ಶಿಪ್ಪನ್ನು ಸೂಚಿಸ್ತಾ ಇದೆ. ಈ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರೀತಿಗಿಂತ ಹೆಚ್ಚು ನೋವುಗಳೇ ಜಾಸ್ತಿ, ಅಥವಾ ಏನಾದರೂ ಒಂದು ಲೆಸನ್ ಸಿಗ್ತಾ ಹೋಗುತ್ತೆ. ಓಕೆನಾ? ಅವರು ಜೀವನಕ್ಕೆ ಯಾಕೆ ಬರ್ತಾರೆ ಅಂತವ್ರು ಅಂತ ಹೇಳಿದಾಗ, ನಮಗೆ ಒಂದು ಪಾಠವನ್ನು ಹೇಳ್ಕೊಡ್ಲಿಕ್ಕೆ, ಒಂದು ನಮ್ಮಲ್ಲಿ ಇರುವಂತಹ ಮುಗ್ಧತನವನ್ನು ಕಡಿಮೆ ಮಾಡಿ ನಮ್ಮಲ್ಲಿ ಮೆಚ್ಯೂರಿಟಿಯನ್ನು ತರಲಿಕ್ಕೆ, ಅಥವಾ ಏನು ಮಾಡ್ತಾರೆ ಅಂತ ಹೇಳಿದರೆ, ನಮ್ಮಲ್ಲಿ ತುಂಬ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಹಿಂಜರಿಕೆತನ ಇರುತ್ತೆ, ಅದನ್ನು ಬಿಟ್ಟು ಬೋಲ್ಡಾಗಿ ಸಮಾಜದ ಮುಖವಾಗಿ ಇರಬೇಕು ಅನ್ನುವಂತಹ ಉದ್ದೇಶದಿಂದ ಬರುವಂಥ ಸಾಧ್ಯತೆ ಇರುತ್ತೆ ಇಂಥ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ. ಈ ಕಾರ್ಡ್ ಕೂಡ ಅದೇ ಮಾತನ್ನು ಹೇಳ್ತಾ ಇದೆ. ಯಾಕೆ ಅಂದರೆ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅಡ್ವೈಸ್ ಏನು ಮಾಡ್ತಾ ಇದ್ದಾರೆ, ರಾತ್ರಿ ನಿದ್ದೆ ಕೆಡಬೇಡಿ, ಸುಮ್ಮನೆ ಮನಸ್ಸಿನ ಮೇಲೆ ಭಾರಗಳನ್ನು ಹಾಕ್ಕೊಳ್ಬೇಡಿ, ನಿಮ್ಮ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರ್ಬೋದು. ಇದರಿಂದ ಏನಾಗ್ಬೋದು ಅಂತ ಹೇಳಿದ್ರೆ, ಅನಗತ್ಯವಾಗಿ ನಿಮಗೆ ಮೈಕೈ ನೋವು ಅಥವಾ ತಲೆನೋವು ಈ ರೀತಿಯಾಗಿ ಗೋಚರಿಸುವಂತಹದ್ದು ಸಾಧ್ಯತೆ ಇದೆ. ಆದ್ದರಿಂದಾಗಿ ಅಡ್ವೈಸ್ ಕಾರ್ಡಲ್ಲಿ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ, ದಯವಿಟ್ಟು ಇಂತಹ ರಿಲೇಷನ್ಶಿಪ್ಪಿಂದ ಹೊರಗೆ ಬನ್ನಿ, ಅಥವಾ ಅವರು ನಿಜವಾದಂತಹ ಪ್ರೀತಿಗೆ ಅರ್ಹರಾಗಿದ್ದರೆ ನಿಮ್ಮ ಗಟ್ ಫೀಲಿಂಗನ್ನು ಒಪ್ಕೊಳ್ಳಿ, ನಿಮ್ಮ ಗಟ್ ಫೀಲಿಂಗಿಂದ ಅವರನ್ನು ಒಪ್ಕೊಳ್ಳಿ, ಅವ್ರ ಜೊತೆ ಮಾತುಕತೆಗೆ ಬನ್ನಿ ಅಂತ ಈ ಕಾರ್ಡ್ ನಿಮಗೆ ಅಡ್ವೈಸ್ ಮಾಡ್ತಾ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಾಗೆ ಗ್ರೀನ್ ವಿಚ್ ಕಾರ್ಡ್ ಏನನ್ನು ಹೇಳುತ್ತೆ ಅಂತ ನೋಡೋಣ. ನೋಡಿ, ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಗ್ರೀನ್ ವಿಚ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಬೌಂಟಿ, ಬ್ಯಾಲೆನ್ಸ್, ರೂಟ್ಸ್. ಎಸ್, ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರು ಎಲ್ಲ ರೀತಿಯ ಪ್ರತಿಫಲಗಳನ್ನು ಕೊಡಲಿಕ್ಕೆ ತಯಾರಿರ್ತಾನೆ. ಯಾವಾಗ ನಮಗೆ ಸ್ವೀಕರಿಸುವಂತಹ ಮನಸ್ಥಿತಿ ಇದ್ದಾಗ ಮಾತ್ರ, ಅಥವಾ ನಾವು ಅದಕ್ಕೆ ಅರ್ಹರಾಗಿದ್ದಾಗ ಮಾತ್ರ. ಅದು ಯಾವಾಗ ಆಗುತ್ತೆ? ನಾವು ಬ್ಯಾಲೆನ್ಸನ್ನು ಮಾಡಿಕೊಂಡಾಗ ಮಾತ್ರ. ಓಕೆ, ಇಲ್ಲೂ ನೋಡಿ ಕನ್ಫ್ಯೂಷನ್, ಬ್ಯಾಲೆನ್ಸ್, ಇಲ್ಲೂ ನೋಡಿ ಬ್ಯಾಲೆನ್ಸ್. ಎಸ್, ಜೀವನದಲ್ಲಿ ಯಾವುದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನೋದನ್ನು ತಿಳ್ಕೊಂಡಾಗ ಮಾತ್ರ ಆ ಒಂದು ಸಂಬಂಧ ಫ್ರೂಟ್ಫುಲ್ ಆಗಲಿಕ್ಕೆ ಸಾಧ್ಯ. ಓಕೆನಾ? ಓಕೆ, ನಿಮ್ಮ ಜೀವನದಲ್ಲಿ ಅವರು ನೆಗೆಟಿವ್ ಆಗಿದ್ದಾರೆ, ಅವರು ಥರ್ಡ್ ಪರ್ಸನ್ ಎಂಟ್ರಿ ಕಾರಣ ಆಗಿದ್ದಾರೆ, ಅವರು ಮ್ಯಾನಿಪುಲೇಷನ್ ಮಾಡ್ತಾ ಇದ್ದಾರೆ, ಅಥವಾ ಅವರು ನಿಮ್ಮ ಜೊತೆ ಮೂವ್ ಆನ್ ಆಗಲಿಕ್ಕೆ ತಯಾರಿದ್ದಾರೆ ಅಂತ ಆದಾಗ, ಹೋಗುವವರನ್ನು ಬಿಟ್ಟುಬಿಡಿ, ಬರುವವರಿಗೆ ಅವಕಾಶ ಕೊಡಿ. ಇಲ್ಲ, ಆ ಸಂಬಂಧ ತುಂಬ ಒಳ್ಳೆಯದಾಗಿದೆ ಅಂತಾದರೆ ಅದು ನಿಮಗೆ ಯೂನಿವರ್ಸ್ನ ಗಾಡ್ ಗಿಫ್ಟೇ ಆಗಿರುತ್ತೆ. ಯಾಕೆಂದರೆ ಅದೊಂದು ಫ್ರೂಟ್ಫುಲ್ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಕಾಣಿಸ್ತಾ ಇದೆಯಲ್ಲ? ಓಕೆ, ಇನ್ನೂ ನಿಮಗೊಂದು ಸೂಕ್ಷ್ಮವಾದ ವಿಚಾರ ಹೇಳ. ಇಲ್ಲಿ ನೋಡಿ, ಇದೊಂದು ದೊಡ್ಡ ಪಂಪ್ಕಿನ್. ಈ ಪಂಪ್ಕಿನ್ನಲ್ಲಿ ಆಲ್ರೆಡಿ ಒಂದು ಡ್ಯಾಮೇಜ್ ಆಗಿದೆ, ಅಂದರೆ ಥರ್ಡ್ ಪರ್ಸನ್ ಎಂಟ್ರಿ ಆಗಿದೆ ಅನ್ನೋದಕ್ಕೆ ಇದೊಂದು ಉತ್ತಮವಾದಂಥ ಸಾಕ್ಷಿ. ಓಕೆನಾ? ಕಾಣಿಸುತ್ತಲ್ಲ? ಅಡ್ವೈಸ್ ಕಾರ್ಡಲ್ಲೂ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಾ ಇದೆ ಅಂದರೆ, ರೂಟ್ಸ್, ಹೆಲ್ತಿ ಪ್ಯಾಟರ್ನ್ಸ್, ಅರ್ಲಿ ಗ್ರೋತ್. ಎಸ್, ನೋಡಿ, ನಾನು ಹೇಳಿದ ಸತ್ಯ ಅಲ್ವಾ? ನಾವು ಒಂದು ಉತ್ತಮವಾದಂತಹ ಒಂದು ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಾಗ, ಅಂದರೆ ಉತ್ತಮವಾದಂತಹ ಮನಸ್ಥಿತಿಯೇ ನಮ್ಮ ಬೆಳವಣಿಗೆಗೆ ಕಾರಣ ಆಗಿರುತ್ತೆ. ಕಂಪ್ಲೀಟಾಗಿ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಕಾರ್ಮಿಕ್ ರಿಲೇಷನ್ಶಿಪ್ಪನ್ನು ಹೇಳ್ತಾ ಇದೆ. ನಿಮ್ಮ ಜೀವನದಲ್ಲಿ ಅವರು ಒಂದು ರೀತಿಯ ಲೆಸನನ್ನು ಕೊಡಲಿಕ್ಕೆ ಬಂದಿದ್ದಾರೆ, ನೀವು ಅವರಿಂದ ಕಲಿಬೇಕಾದದ್ದು ತುಂಬ ಇದೆ ಅಂತ ಹೇಳ್ತಾ ಇದೆ ಕೆಲವರಿಗೆ. ಓಕೆನಾ? ಇನ್ನು ಕೆಲವರಿಗೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಪ್ರೀತಿಯಲ್ಲಿ ಹೆಲ್ತಿ ಪ್ಯಾಟರ್ನ್ಸ್ನ ಇಟ್ಕೊಂಡಾಗ ಮಾತ್ರ ಅದು ನಿನಗೆ ಮುಂದೆ ಗ್ರೋ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ. ಕಾಣಿಸ್ತಾ ಇದೆಯಾ? ಇದೆಲ್ಲ ಏನು, ಈ ಸ್ಕಲ್ ಏನನ್ನು ತೋರಿಸುತ್ತೆ ಅಂತ ಹೇಳಿದರೆ, ಬೇರನ್ನು ತೋರಿಸುತ್ತೆ. ನೋಡಿ, ನಾನೊಂದು ವಿಷಯ ಹೇಳ್ತೀನಿ. ನಾವು ಬರೋಕ್ಕಿಂತ ಮುಂಚೆ ನಮ್ಮ ಆ್ಯನ್ಸಿಸ್ಟರ್ಸ್, ನಮ್ಮ ಪೂರ್ವಜರು ಇದೇ ಭೂಮಿಯಲ್ಲಿ ಇದ್ದು ತಮ್ಮ ದೇಹವನ್ನು ತ್ಯಾಗ ಮಾಡಿ ಹೋಗಿದ್ದಾರೆ. ಅವರ ಬೇರಿನ ಮೂಲಕನೇ ನಾವು ಮೇಲೆ ಬಂದಿರುವಂಥದ್ದು. ಇಸಂಟ್ ಇಟ್? ಇನ್ನೊಂದು ಏನು ಅಂತ ಹೇಳಿದರೆ, ಕೊಳೆತ ವಸ್ತುಗಳ ಮೇಲೆ ಮಾತ್ರ ಅಣಬೆ ಬೆಳಿಲಿಕ್ಕೆ ಸಾಧ್ಯ. ಒಂದು ವಿಷಯ ಒಂದು ತಿಳ್ಕೊಳ್ಳಿ, ಯಾವುದು ಅಂತ್ಯ ಆಗುತ್ತೋ ಅದರ ಮೇಲೆ ಹೊಸ ಆರಂಭ ಇದ್ದೇ ಇರುತ್ತೆ. ಇದು ಯೂನಿವರ್ಸ್ನ ನಿಯಮ. ಅದಕ್ಕೆ ಹೇಳ್ತಾ ಇದೆ, ನಿಮ್ಮ ರೂಟ್ಸನ್ನು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಗ್ರೋತಿಗಾಗಿ ನೀವಿರಿ. ನಾನು ಅದಕ್ಕೆ ಮೊದಲೇ ಹೇಳಿದ್ದು, ನಿಮ್ಮ ನಗು, ನಿಮ್ಮ ಸಂತೋಷ, ನಿಮ್ಮ ನೆಮ್ಮದಿ ನಿಮ್ಮಲ್ಲಿಯೇ ಇದೆ. ಒಬ್ಬ ವ್ಯಕ್ತಿಯ ಮೇಲಿಲ್ಲ, ಒಂದು ಸನ್ನಿವೇಶದ ಮೇಲಿಲ್ಲ, ಅಥವಾ ಒಂದು ವಸ್ತುವಿನ ಮೇಲಿಲ್ಲ. ಟೋಟಲ್ ಆಗಿ ಹೇಳಬೇಕು ಅಂದರೆ ಇದೊಂದು ಅತ್ಯುತ್ತಮವಾದಂತಹ ಕಾರ್ಡ್ ರೀಡಿಂಗ್. ಯಾರಿಗೆಲ್ಲ ರೆಸೊನೇಟ್ ಆಗಿದೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ. ಎನರ್ಜಿ ಚೆಕ್ ಮಾಡಿ ನೋಡೋಣ. ಯಾರಿಗೆ ರೆಸೊನೇಟ್ ಆಗುತ್ತೋ ಅವ್ರು ಮಾತ್ರ ತೊಗೊಳ್ಳಿ, ಉಳಿದವರು ಹಾಗೆ ಬಿಟ್ಬಿಡಿ. ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ, ಬಟ್ ಇದು ಸ್ಪ್ರೆಡ್ ಕಾರ್ಡ್ ರೀಡಿಂಗ್ ಆಗಿದ್ದರಿಂದ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಬರ್ಬೋದಂತ ಚಾನ್ಸಸ್ ಇದೆ. ಓಕೆ, ಇಲ್ಲಿ ತುಂಬ ಬಂದಿದೆ, ನೋಡೋಣ. ZKDTE
ERONHSJYM. ಈ ರೀಡಿಂಗ್ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ರೀಡಿಂಗ್ ಬಂದಿದೆ ಅಂದ್ಕೊಳ್ತೇನೆ. ದಯವಿಟ್ಟು ನಿಮ್ಮನ್ನು ನೀವು ಆದಷ್ಟು ಓಪನ್ ಮೈಂಡೆಡ್ ಆಗಿ ನೋಡಿ ತಿಳ್ಕೊಳ್ಳಿ ಅಂತ ನಾನು ಇದ್ರ ಮೂಲಕ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಮುಂದಿನ ರೀಡಿಂಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಬಾಯ್.